ಒಂದು ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ. ಅವರಿಗೆ ಮುಖ್ಯವಾಗಿ ಇಲ್ಲಿ ಇರುವಂಥ ಸಿಲೆಬಸ್ ಏನಿದೆಯಲ್ಲ, ಈ ಸಿಲೆಬಸ್ಸನ್ನು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಜೊತೆಗೆ ಈ ಸಿಲೆಬಸ್ಸನ್ನು ಯಾವ ರೀತಿ ಓದಬೇಕು ಮತ್ತು ಇಲ್ಲಿ ಬಂದಿರುವಂಥ ಪಠ್ಯಕ್ರಮ ಅನುಸಾರವಾಗಿ ಎಷ್ಟು ಪುಸ್ತಕಗಳನ್ನ ತಾವು ಖರೀದಿ ಮಾಡಬೇಕು, ಯಾವ ಥರನಾಗಿ ಓದಬೇಕು ಮತ್ತು ಸಾಧ್ಯವಾದರೆ ಇಲ್ಲಿರುವಂಥ ಎಲ್ಲ ಪಠ್ಯಕ್ರಮವನ್ನು ನಾನು ಒಂದಿಷ್ಟು ಕ್ಲಾಸ್ಗಳನ್ನು ಮಾಡಿರ್ತೀನಿ, ತಾವು ವೀಕ್ಷಣೆ ಮಾಡ್ಬೋದು. ನಾನು ಪ್ರೊಫೆಸರ್ ಬಾಪುಗೌಡ ಅಂತೇಳಿ ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಳಕಿ ಅಂಥೇಳಿ. ನಾನು ಮಾಡಿರುವಂಥ ವಿಡಿಯೋಗಳು ಇಲ್ಲಿ ನನಗೆ ತಿಳಿದಿರುವಂಥ ಮಟ್ಟಿಗೆ ನಾನು ಈಗಾಗಲೇ ಪ್ರೌಢಶಾಲಾ ಶಿಕ್ಷಕ ಹುದ್ದೆಗೆ 10 ವರ್ಷಗಳ ಹಿಂದೆ ಆಯ್ಕೆಯಾಗಿದ್ದೆ. ಈಗ 2024ರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕನ್ನಡ ವಿಷಯದಲ್ಲಿ ಆಯ್ಕೆಯಾಗಿದ್ದೀನಿ. ನನ್ನ ಒಂದು ತಿಳುವಳಿಕೆಯ ಮಟ್ಟಿಗೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು 6 to 8 ಮತ್ತು ಹೈಸ್ಕೂಲ್ ಕೂಡ ಇದೇ ಸಿಲೆಬಸ್ ಇದೆ, ಒಂದು ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ತಕ್ಕಂತೆ ಕೆಲವೊಂದು ವಿಡಿಯೋಗಳನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ. ಈಗಾಗಲೇ ಕೂಡ ಕೆಲವೊಂದು ವಿಡಿಯೋಗಳನ್ನು ಕೂಡ ಹಂಚ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ. ನಾನು ಒಂದಿಷ್ಟು ಖುಷಿಗೋಸ್ಕರ ಈ ಪಾಠಗಳನ್ನು ನಾನು ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಪಠ್ಯಕ್ರಮ ಒಂದು ಪರಿಚಯವನ್ನು ಮಾಡ್ಕೊಳ್ಳೋಣ. 6 to 8 ಇರುವಂಥ ಕನ್ನಡ ಭಾಷಾ ಪಠ್ಯಕ್ರಮ ನೋಡಿ. ಕನ್ನಡ ಸಾಹಿತ್ಯ ಚರಿತ್ರೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾನೆ. ಕನ್ನಡ ಸಾಹಿತ್ಯ ಚರಿತ್ರೆ ಮೊದಲಿಗೆ ನಾವು ಆರಂಭ ಆಗ್ತದೆ. ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಪೂರ್ವ ಪೀಠಿಕೆ. ಭಾಳಷ್ಟು ಜನ 6 to 8 ಅಂದರೆ 6ರಿಂದ 7, 8ನೇ ಪುಸ್ತಕ ಕನ್ನಡ ಪುಸ್ತಕ ಓದೋರ ನಡೀತದೆ ರೀ ಅಂತೇಳಿ ಕೇಳ್ತಾರೆ. ದಯವಿಟ್ಟು ನೀವು ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 6 to 8 ಅಂದರೆ ನೀವು ಹೈಸ್ಕೂಲ್ ಪುಸ್ತಕಗಳನ್ನ ರೆಫರ್ ಮಾಡಬೇಕು, ಡಿಗ್ರಿ ಪುಸ್ತಕಗಳನ್ನ ರೆಫರ್ ಮಾಡಬೇಕು. ಹೆಚ್ಚಿನ ಓದು ನೀವು ಬರೀ 6 to 8 ಬರೀ ಟೆಕ್ಸ್ಟ್ ಬುಕ್ಗಳನ್ನ ಓದ್ಕೋತ ಕೂತ್ರೆ ನೀವು 40-50 ಸ್ಕೋರ್ನಲ್ಲಿ ಇರ್ತೀರಿ. ಹಾಗಾಗಿ ನಾನು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ನೀವು ಗಮನಿಸ್ರಿ, ಹೆಚ್ಚಿನ ಒಂದು ಮಟ್ಟದ ಓದು ನಿಮ್ಮದಾಗಿರ್ಬೇಕು. ಸಾಹಿತ್ಯ ಚರಿತ್ರೆಯ ಪೂರ್ವ ಪೀಠಿಕೆ ಅಂದರೆ ನಮ್ಮ ಭಾಷೆ ಮತ್ತು ಸಾಹಿತ್ಯ ಚರಿತ್ರೆ ಬೆಳೆದು ಬಂದ ಬಗೆಯನ್ನು ನೀವು ತಿಳ್ಕೊಂಡಿರ್ಬೇಕಿಲ್ಲಿ. ಭಾಷೆ ಯಾವ ರೀತಿ ಬೆಳೆದು ಬಂತು, ನಾವು ಭಾಷೆ ಅಂದರೆ ಕನ್ನಡದ ಮೊಟ್ಟ ಮೊದಲ ಪದ ಎಲ್ಲಿ ಬಳಕೆ ಆಯಿತು, ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲ ಎಂಬುವನು, ಅಶೋಕನ ಶಾಸನಗಳು, ಇವೆಲ್ಲ ಮಾಹಿತಿಯನ್ನು ತಿಳ್ಕೊಬೇಕು. ಶಾಸನಗಳು ಅಂತೇಳಿ ಕನ್ನಡದ ಶಾಸನಗಳು, ಹಲ್ಮಿಡಿ ಶಾಸನ, ಬಾದಾಮಿ ಶಾಸನ ಎರಡೂ ನೋಡ್ಕೋಬೇಕು. ಆಮೇಲೆ ತಮ್ಮಟಕಲ್ಲು ಶಾಸನ ಇದು ನೋಡ್ಕೋಬೇಕು. ಅಶೋಕನ ಬ್ರಹ್ಮಗಿರಿ ಶಾಸನ, ಒಂದು 4-5 ಕನ್ನಡದ ಪ್ರಮುಖ ಶಾಸನಗಳು ನೋಡ್ಕೋಬೇಕು. ಶಾಸನ ಅಂದರೆ ಏನು, ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಸಂಕ್ಷಿಪ್ತವಾಗಿ ಆದರೂ ಕೂಡ. ನಾನು ಈಗಾಗಲೇ ಹಲ್ಮಿಡಿ ಶಾಸನದ ಸಂಪೂರ್ಣ ವಿಡಿಯೋವನ್ನು ಕೂಡ ಮಾಡಿದ್ದೀನಿ, ಬಾದಾಮಿ ಶಾಸನ ವಿಡಿಯೋವನ್ನು ಕೂಡ ಮಾಡಿದ್ದೀನಿ. ಅವೆರಡನ್ನು ನೋಡ್ಕೊಂಡ್ಬಿಟ್ರೆ ಸಾಕು, ಅದರಿಂದ ಪ್ರಶ್ನೆಗಳು ಯಾವತ್ತೂ ಕೂಡ ನಿಮ್ಗೆ ಮಿಸ್ ಆಗಂಗಿಲ್ಲ. ಆಮೇಲೆ ನೆಕ್ಸ್ಟ್ ಪಂಪ ಪೂರ್ವ ಯುಗ ಅಂತೇಳಿದೆ ನೋಡಿ. ರಮಶ್ರೀ ಮುಗುಳಿಯವರು ಈ ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂಥ ಪುಸ್ತಕ ನೀವು ರಮಶ್ರೀ ಮುಗುಳಿ ಪುಸ್ತಕದಲ್ಲಿ ಬಹುತೇಕ ಪ್ರಶ್ನೆಗಳು ಅಲ್ಲಿಂದಲೇ ಎತ್ತಿ ಇಟ್ಟಿರುವಂಥ ನೋಡ್ತೀವಿ. ಇಲ್ಲಿ ಪಂಪ ಪೂರ್ವಯುಗ, ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗ ಅಂಥೇಳಿ ಮಾಡಿದವರೇ ರಮಶ್ರೀ ಮುಗುಳಿಯವರು. ಹಾಗಾಗಿ ಪಂಪ ಪೂರ್ವಯುಗದಲ್ಲಿ ಯಾವ್ಯಾವ ಕವಿಗಳು ಬರ್ತಾರೆ, ಕವಿರಾಜ ಮಾರ್ಗಕ್ಕಿಂತ ಮತ್ತು ಒಡ್ಡರಾಧನೆ ಏನು ಬರ್ತಲ್ಲ ಪಂಪ ಪೂರ್ವಯುಗದಲ್ಲಿ ಬರುವಂಥ ಇವು ಕವಿರಾಜ ಮಾರ್ಗವನ್ನು ಗಮನಿಸಬೇಕು, ಒಡ್ಡರಾಧನೆಯ ಕಥೆಗಳನ್ನು ಸಂಕ್ಷಿಪ್ತವಾಗಿ ಗಮನಿಸಬೇಕು. ಅಲ್ಲೆಲ್ಲ ಗದ್ಯ ಕವಿಗಳು, ಪದ್ಯ ಕವಿಗಳು ಮತ್ತು ಕೆಲವು ಕೃತಿಗಳು ನಮಗೆ ಸಿಗಲಾರದಂಥ ಕವಿಗಳ ಹೆಸರು ಕೂಡ ಇದೆ. ಅಲ್ಲಿ ಗುಣಭದ್ರಾಚಾರ್ಯ, ತಂಬುಲಾಚಾರ್ಯ ಹೀಗೆ, ಮತ್ತು ಪ್ರಾಚೀನ ಕಾಲದಲ್ಲಿ ಕೆಲವೊಂದು ಸಾಹಿತ್ಯದ ಪ್ರಕಾರಗಳು ಕೂಡ ಇವೆ, ಅವು ಕೂಡ ನೀವು ಗಮನಿಸಬೇಕು. ಪಂಪ ಯುಗದಲ್ಲಿ ರತ್ನತ್ರಯರು, ಪಂಪ, ರನ್ನ, ಪನ್ನ ಇವು 3 ಜನ ಜೊತೆಗೆ ಪಂಪ ಯುಗದಲ್ಲಿ ನಾಗವರ್ಮ ಬರ್ತಾರೆ, ಮತ್ತು ನಯಸೇನ ಬರ್ತಾರೆ, ದುರ್ಗ ಸಿಂಹ ಬರ್ತಾನೆ, ಬ್ರಹ್ಮಶಿವ ಬರ್ತಾನೆ. ಹೀಗೆ ಒಂದು 10-12 ಜನ ಕವಿಗಳ ಪರಿಚಯ, ಅವರ ವಿಶೇಷವಾದ ಕೃತಿಗಳು, ವಾಕ್ಯಗಳು ಗಮನಿಸಬೇಕು. ನಾಗಚಂದ್ರ ಮತ್ತು ಸಮಕಾಲೀನರು ಅಂತ ಹೇಳಿದೆ ನೋಡಲಿ, ನಾಗಚಂದ್ರ ಮತ್ತು ಸಮಕಾಲೀನರು. ಇನ್ನು ವಚನಕಾರರು, ಬಸವ ಯುಗ ವಚನಕಾರರು ಕನಿಷ್ಠ ಒಂದು 20 ಜನರ ವಚನಕಾರರ ಸಂಕ್ಷಿಪ್ತವಾದ ಪರಿಚಯ, ಅವರ ಜನ್ಮಸ್ಥಳ, ಕಾವ್ಯನಾಮ, ಅವರ ಪ್ರಮುಖವಾದ ವಚನದ ಸಾಲುಗಳನ್ನು ನೀವು ಗಮನಿಸಬೇಕು. ಆಮೇಲೆ ಹರಿಹರ, ರಾಘವಾಂಕ ಇವರೆಲ್ಲರ ರಗಳೆ, ರಾಘವಾಂಕ ಷಟ್ಪದಿ, ಜನ್ನ ಇವ್ರದ್ದು ಪರಿಚಯ. ಆಮೇಲೆ ಕುಮಾರವ್ಯಾಸ ಯುಗದಲ್ಲಿ ಷಟ್ಪದಿಯ ಒಂದು ಪರಿಚಯ. ದಾಸರು ನೋಡಿರಿ, ದಾಸ ಸಾಹಿತ್ಯ ಅಂದರೆ ನೀವು ಎಲ್ಲಿ ಹುಡುಕ್ತೇವೆ ಹೇಳ್ರಿ, ಹೈಸ್ಕೂಲ್ ಪಠ್ಯದಲ್ಲಿ ಮತ್ತು ಪ್ರೈಮರಿ ಪಠ್ಯದಲ್ಲಿ ದಾಸ ಸಾಹಿತ್ಯ ಸಂಕ್ಷಿಪ್ತವಾದ ಕವಿ ಪರಿಚಯ ಕೊಟ್ಟಿರ್ತಾನೆ.
ಕುಮಾರ ಯಾರು ಕನಕದಾಸನ ಬಗ್ಗೆ ಪುರಂದರದಾಸರು. ಹಾಗೆ ದಾಸ ಸಾಹಿತ್ಯ ಇಡಿಯಾಗಿ ಓದ್ಕೋಬೇಕು. ಆಮೇಲೆ ನೋಡ್ರಿ ಆಧುನಿಕ ಯುಗ ಆರಂಭಕಾಲ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಪಂಡಯ. ನವೋದಯ ಕವಿಗಳು ಬರ್ತಾರೆ, ಯಾರು ಬೇಂದ್ರೆ, ಕುವೆಂಪು, ಇವರೆಲ್ಲ ಕೆ ಎಸ್ ನರಸಿಂಹಸ್ವಾಮಿ, ರಾಜರತ್ನಮ್ಮ. ಪ್ರಗತಿಶೀಲ ಕವಿಗಳು ಒಂದು ದೊಡ್ಡ ತಂಡ ಇದೆ, ಅನ ಕೃಷ್ಣರಾಯ ಅನ್ನುವಂಥರು. ನವ್ಯ ಸಾಹಿತ್ಯ ವಿಕ್ರು ಗೋಕಾಕ್ರ ಆರಂಭ ಮಾಡ್ತಾರೆ. ದಲಿತ ಬಂಡಾಯ ಸಿದ್ಧಲಿಂಗಯ್ಯ, ಮಹಾದೇವ, ಇಲ್ಲೆಲ್ಲ 8-10 ಜನರದ ಕವಿ ಪರಿಚಯ, ಅವರ ಪ್ರಮುಖವಾದ ಕವನಗಳು ನೀವೆಲ್ಲನೂ ಕೂಡ ನೆನಪಿಡಬೇಕು. ಇದಕ್ಕೆ ಉತ್ತಮವಾದ ಕನ್ನಡ ಸಾಹಿತ್ಯ ಚರಿತ್ರೆಗೆ ನೀವು ಉತ್ತಮವಾದ ಪುಸ್ತಕ ಅಂದರೆ ಒಂದು ರಮಶ್ರೀ ಮುಗುಳಿ ಅಂತ ತೊಗೋಬೇಕು. ನೀವು ರಮಶ್ರೀ ಮುಗುಳಿ ಹೆಂಗದಂದರೆ ಒಂದು ಸಲಕ್ಕಂದ್ರೆ ಖಂಡಿತ ಅರ್ಥನೇ ಆಗಂಗಿಲ್ಲ. ಅಲ್ಲಿ ಒಂದೊಂದು ಸಾಲು ಕೂಡ ಭಾಳ ಇಂಪಾರ್ಟೆಂಟ್ ಅವು ರಮಶ್ರೀ ಮುಗುಳಿ. ಆ ಸಾಲುಗಳಿನ ವಾಕ್ಯಗಳೇ ನೇರವಾಗಿ ಕೇಳ್ತಾರೆ ಮತ್ತು ಅಲ್ಲಿ ಅಥೆಂಟಿಕ್ ಇದೆ. ರಮಶ್ರೀ ಮುಗುಳಿ ಪುಸ್ತಕ ಏನಿದೆ ಅಂದರೆ ಭಾಳ ಅಥೆಂಟಿಕ್ ಇದೆ. ನೀವು ನಾಳೆ ಅದನ್ನು ಇಟ್ಕೊಂಡು ನೀವು ಅಬ್ಜೆಕ್ಷನ್ ಹಾಕ್ಬೋದು. ಹಾಗಾಗಿ ರಮಶ್ರೀ ಮುಗುಳಿ ಪುಸ್ತಕವನ್ನು ನೀವು ಇಟ್ಕೊಳ್ಬೇಕು. ಇಲ್ಲಿ ಆಧುನಿಕ ಏನಿದೆಯಲ್ಲ, ಇದು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ನೀವು ತೊಗೋಬೇಕಾಗ್ತದೆ. ಯಾರದು ಅಂದರೆ ಹೊಸಗನ್ನಡ LS ಶೇಷಗಿರಿ ಅವ್ರದ್ದು ಪುಸ್ತಕ ಹೊಸಗನ್ನಡ ಸಾಹಿತ್ಯ ಚರಿತ್ರೆ. ಇವೆರಡು ಪುಸ್ತಕ ನೀವು ತೊಗೋಬೇಕು. ಸಾಹಿತ್ಯ ಚರಿತ್ರೆಯಲ್ಲಿ ಸಂಪುಟಗಳು ಇವೆ. ಆಮೇಲೆ ತಸು ಶ್ಯಾಮರದವ್ರದ್ದು ಒಂದು ಸಾಹಿತ್ಯ ಚರಿತ್ರೆ ಇದೆ. ಸಾಧ್ಯವಾದರೆ ನೀವು ಖರೀದಿ ಮಾಡಿರಿ, ಆದರೆ ಇವೆರಡು ಅಂತರೂ ಇರಲೇಬೇಕು. ಇನ್ನು ಭಾರತೀಯ ಕಾವ್ಯ ಮೀಮಾಂಸೆ, ಇಲ್ಲಿ ಮೇಲ್ನೋಟಕ್ಕೆ ಭಾಳ ಡೀಪ್ ನೀವು ನೆಟ್ಟ ಸೆಟ್ಟಿಗೆ ಕೇಳದೇ ಇದ್ದರೂ ಕೂಡ ಮೇಲ್ನೋಟಕ್ಕೆ ಭಾರತೀಯ ಕಾವ್ಯ ಮೀಮಾಂಸೆ ಅಂದ್ರೇನು, ಅಲ್ಲಿ ಪ್ರಸ್ಥಾನಗಳು ಯಾವ್ಯಾವ, ಭರತ ನಾಟ್ಯಶಾಸ್ತ್ರದ ವಿಶೇಷತೆ ಏನು, ಅಲಂಕಾರ ಅಂದ್ರೇನು, ರೀತಿ ಅಂದ್ರೇನು, ರೀತಿ ಬಗ್ಗೆ ಯಾರು ವಾಕ್ಯ ಹೇಳಿದ್ರು, ಯಾರು ಪ್ರತಿಪಾದನೆ ಮಾಡಿದ್ರು, ರೀತಿ ಪ್ರತಿಪಾದನೆ ಮಾಡಿರುವಂಥವ್ರ ಪರಿಚಯ, ಧ್ವನಿ ಅಂದ್ರೇನು, ಧ್ವನಿ ಪ್ರಸ್ಥಾನ ಪ್ರತಿಪಾದನೆ ಮಾಡಿದವ್ರು ಯಾರು, ಕಾವ್ಯದಲ್ಲಿ ಧ್ವನಿ ಎಂಬುದು ಹೇಳಿದವ್ರು ಯಾರು, ಹೀಗೆ ಆಮೇಲೆ ರಸಗಳ ಬಗ್ಗೆ ಇವೆಲ್ಲವೂ ಕೂಡ ಮುಖ್ಯವಾಗಿರುವಂಥವು ನಾವು ಗಮನಿಸಬೇಕು. ಆಮೇಲೆ ಕಾವ್ಯ ಲಕ್ಷಣಗಳು, ಪ್ರತಿಯೊಂದು ಕಾವ್ಯದ ಲಕ್ಷಣಗಳನ್ನು ಕೂಡ ಹೇಳ್ತಾರೆ. ಕವಿತೆಯ ಆಕಾರ ಪರಿಕಗಳು, ಪ್ರತಿಭೆ ಅಂದ್ರೇನು, ಅಭ್ಯಾಸ ಅಂದ್ರೇನು, ಉತ್ಪತ್ತಿ ಅಂದ್ರೇನು, ಕಾವ್ಯ ಪ್ರಯೋಜನಗಳು, ರಸ, ಧ್ವನಿ, ವಿಚಾರ, ಧ್ವನಿ ಪ್ರಭೇದಗಳು, ವ್ಯಂಜಕ ಸಾಮಗ್ರಿಗಳು, ಗುಣೀಭೂತ ವ್ಯಂಗ್ಯ, ಇವೆಲ್ಲ ನೋಡು. ವ್ಯಂಜನ ವಿಚಾರ, ವಿಭಾವ, ಅನುಭಾವ, ರಸ ಪ್ರಭೇದಗಳು, 9 ರಸಗಳು, 9 ಸ್ಥಾಯಿ ಭಾವಗಳು, ಶಾಂತರಸ, ಕೊನೆಯ ರಸ ಯಾರು ಹೇಳ್ತಾರೆ, ಔಚಿತ್ಯ ಸಿದ್ಧಾಂತ. ಮೇಲ್ನೋಟಕ್ಕೆ ನೀವು ಪ್ರತಿಯೊಂದನ್ನು ಕೂಡ ಭಾರತೀಯ ಕಾವ್ಯ ಮೀಮಾಂಸೆ ತೀನಂ ಶ್ರೀಕಂಠಯ್ಯ ಅವ್ರದ್ದು ಭಾಳ ಉತ್ತಮವಾದ ಪುಸ್ತಕ ಮತ್ತು ಮೂಲ ಪುಸ್ತಕ ಅಂತ ಇದೆ ಅದು. ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ H. ತಿಪ್ಪೇರುದ್ರಸ್ವಾಮಿ, ಇವೆರಡು ಪುಸ್ತಕ ನೀವು ಕೂಡ ಖರೀದಿ ಮಾಡಲೇಬೇಕು ಎನ್ನುವಂಥದ್ದು. ನೆಕ್ಸ್ಟ್ ಹೊಸಗನ್ನಡ ಮತ್ತು ಹಳೆಗನ್ನಡ ವ್ಯಾಕರಣ. ಹೊಸಗನ್ನಡ ವ್ಯಾಕರಣ ಮತ್ತು ಹಳೆಗನ್ನಡ ಎರಡನ್ನೂ ಕೂಡ ನೀವು ಗಮನಿಸಬೇಕು. ಇಲ್ಲಿ ನೀವು ಹೊಸಗನ್ನಡ ವ್ಯಾಕರಣ ಅಂದಾಗ ವರ್ಣಮಾಲೆ ಹಿಡ್ಕೊಂಡು ಆರಂಭ ಆಗ್ತದೆ. ಸಂಯುಕ್ತಾಕ್ಷರ, ನಾಮಪದ ಎಲ್ಲದರಲ್ಲಿ ಕೂಡ ಒಂದೆರಡು ಪ್ರಶ್ನೆಗಳು ಖಂಡಿತವಾಗಿಯೂ ಬರ್ತಾವೆ. ಹಾಗಾಗಿ ಹೊಸಗನ್ನಡ ವ್ಯಾಕರಣಕ್ಕೆ ನೀವು ಮುಖ್ಯವಾಗಿರುವಂಥ ತೀನಂ ಶ್ರೀಕಂಠಯ್ಯವರು ಬರೆದಿರುವಂಥ ಕನ್ನಡ ಮಧ್ಯಮ ವ್ಯಾಕರಣ ಅಂತ ಭಾಳ ಚಿಕ್ಕ ಪುಸ್ತಕ, ಅದರಲ್ಲಿರುವಂಥ ಪ್ರಶ್ನೆಗಳು ನೇರವಾಗಿ ಕೇಳೋಣ. ಆಮೇಲೆ ಕನ್ನಡ ದರ್ಪಣ ಅಂಥೇಳಿ, ವ್ಯಾಕರಣ ದರ್ಪಣ ಅಂತೆ ಕನ್ನಡ ಸಾಹಿತ್ಯ ಪರಿಷತ್ತು, ಅದು ಇಂಪಾರ್ಟೆಂಟು. ಮತ್ತು ಇನ್ನೂ ಹೆಚ್ಚಿಂದಂದರೆ ಅರಳುಗುಪ್ಪಿ ಅವ್ರದ್ದು ಒಂದು ಪುಸ್ತಕ ಇದೆ ವ್ಯಾಕರಣ, ಕನ್ನಡ ವ್ಯಾಕರಣ. ಇನ್ನು ಹಳೆಗನ್ನಡ ವ್ಯಾಕರಣಕ್ಕೆ ಇಲ್ಲಿ ಕೆ ಸಿ ರಾಜನ ಶಬ್ದಮಣಿ ದರ್ಪಣ ನೋಡ್ಕೊಳ್ಳೇಬೇಕು ನೀವು. ಶಬ್ದಮಣಿ ದರ್ಪಣ ಅಂದರೆ ಏನು, ಶಬ್ದಮಣಿ ಎಷ್ಟು ಪ್ರಕರಣಗಳದಾವ, ಯಾವ್ಯಾವ ವಿಷಯವನ್ನು ಕುರಿತು ಕೆ ಸಿ ರಾಜ ಚರ್ಚೆ ಮಾಡ್ತಾನೆ, ಲಿಂಗಗಳು ಎಷ್ಟು ಹೇಳ್ತಾನೆ, ವರ್ಣಮಾಲೆಗಳು ಎಷ್ಟು ಹೇಳ್ತಾನೆ, ಮೇಲ್ನೋಟಕ್ಕೆ ಅವರು ಧಾತು ಅಂದರೆ ಯಾವ ಹೇಳ್ತಾನೆ, ವಿಭಕ್ತಿಗಳು ಹಳೆಗನ್ನಡದ ವಿಭಕ್ತಿಗಳು ಯಾವ ಹೇಳ್ತಾನೆ. ಕೆ ಸಿ ರಾಜನ ಶಬ್ದಮಣಿ ದರ್ಪಣವನ್ನು ನೀವು ಸರಳವಾಗಿ ತಿಳ್ಕೊಬೇಕಂದ್ರೆ M. ಕಲಬುರ್ಗಿಯವರು ಸಂಪಾದನೆ ಮಾಡಿರುವಂಥ ಕೆ ಸಿ ರಾಜನ ಶಬ್ದಮಣಿ ದರ್ಪಣ ಸಂಗ್ರಹ ಅಂತೇಳಿ ಆ ಪುಸ್ತಕ ತೊಗೋಬೇಕು ನೀವು. ಇಲ್ಲಾಂದರೆ ಶಬ್ದಮಣಿ ದರ್ಪಣ ಸಂಗ್ರಹದ್ದು H. M. ಬೀಳ್ಗಿ ಅಂಥೇಳಿ ಇವೆರಡರದಾಗ ಒಂದು ಇಲ್ಲಿ ತೊಗೋಬೇಕು ನೀವು ಹೊಸಗನ್ನಡಕ್ಕೆ. ಆಮೇಲೆ ಇಲ್ಲೆಲ್ಲ ಹಳೆಗನ್ನಡ ಹೊಸಗನ್ನಡದ ಕೂಡ ಬರ್ತಾವೆ. ಸಾಧ್ಯವಾದರೆ ನೀವು ಇಲ್ಲಿ ಹೈಸ್ಕೂಲ್ದಲ್ಲಿ ಬಂದಿರುವಂಥ ಪಾಠ ಮತ್ತು ಅಲ್ಲಿರುವಂಥ ಹಿಂದಿರುವಂಥ ಏನು ಪಾಠದಲ್ಲಿ ಅಭ್ಯಾಸಕ್ಕಿಟ್ಟಿರುವಂಥ ವ್ಯಾಕರಣವನ್ನು ಗಮನಿಸಬೇಕು. ನೀವು ಅದೇ ಮುಖ್ಯ ಅಂತ ತಿಳ್ಕೊಂಡು ಕೂಡಬಾರ್ದು. ಛಂದಸ್ಸಿಗೆ ಸಂಬಂಧಪಟ್ಟಿರುವಂಥ ಮುಖ್ಯವಾಗಿರುವಂಥ ಒಂದು ಘಟಕ ಏನದಲ್ಲ, ಛಂದಸ್ಸು ಅಂದರೆ ಏನು, ಛಂದಸ್ಸಿನಲ್ಲಿ ಬರುವಂಥ ಪ್ರಮುಖ ಕೃತಿಗಳು ಯಾವುವು, ಅದು ಗುಣಗಾಂಕಿಯಂ ಅನ್ನುವಂಥದ್ದು ಪ್ರಥಮ ಒಂದು ಕೃತಿ ಅಂತ ಹೇಳ್ತಾರೆ, ಆದರೆ ನಮಗೆ ಸಿಕ್ಕಿಲ್ಲ. ಛಂದೋಂಬುದಿನೇ ಕನ್ನಡದ ಮೊದಲ ಛಂದಸ್ಸು ಕೃತಿ ಅಂತ ಹೇಳ್ತೀವಲ್ಲ, ಯಾವ್ಯಾವ ಕೃತಿಗಳು ಬಂದವು,
ಅದನ್ನು ಪರಿಚಯ ಮಾಡಿಕೊಂಡು ಆಮೇಲೆ ಛಂದಸ್ಸಿನ ಬರುವಂಥ ಪ್ರಮುಖ ಅದರಲ್ಲಿ ಗಣ, ಪ್ರಾಸ, ಯತಿ, ಇದ್ರ ಗಣಗಳಲ್ಲಿ ಮತ್ತೆ ಪ್ರಕಾರಗಳು ಬರ್ತಾವೆ. ಪ್ರಾಸ ಅಂದ್ರೇನು, ಪ್ರಾಸದ ಎಷ್ಟು ಬಗೆಯ ಪ್ರಾಸಗಳದವ, ಅವು ಯಾರೋ ಕವಿರಾಜ ಮಾರ್ಗಕಾರ ಹೇಳುವಂಥ ಪ್ರಾಸಗಳು. ಯತಿ ಅಂದ್ರೇನು, ಆಮೇಲೆ ವರ್ಣವೃತ್ತಗಳು ಅಂದರೆ ಅಕ್ಷರ ವೃತ್ತಗಳು, ಅಕ್ಷರ ಗಣಗಳು, ಸಮವೃತ್ತಗಳು, ಅರ್ಧ ಸಮವೃತ್ತಗಳು, ಮಾತ್ರಾ ಗಣದಲ್ಲಿ ಕಂದ ಎಷ್ಟಿಟ್ಟನಲ್ಲಿ ಮಾತ್ರಾ ಗಣಗಳಂದರೆ ಷಟ್ಪದಿ ಇಟ್ಟನ, ಆಮೇಲೆ ಕಂದ ಇಟ್ಟನ, ರಗಳ ಇಟ್ಟನ. ಮೂರುಗಳ ಲಕ್ಷಣಗಳು ಗೊತ್ತಿರಬೇಕು. ಅಂಶಗಣದಲ್ಲಿ ಪ್ರಕಾರಗಳವು ಬ್ರಹ್ಮ, ವಿಷ್ಣು, ರುದ್ರಗಣ, ಆಮೇಲೆ ಲಲಿತ, ಉತ್ಸಾಹ, ಅಕ್ಕರಿಕೆ, ತ್ರಿಪದಿ, ಮದನವತಿ, ಏಳೆ, ಇವೆಲ್ಲದರ ಲಕ್ಷಣವನ್ನು ಗಮನಿಸಬೇಕು. ಇದಕ್ಕೆ ಉತ್ತಮವಾದ ಪುಸ್ತಕ ಅಂದರೆ ಕನ್ನಡ ಛಂದೋ ವಿಕಾಸ ಅಂಥೇಳಿ ಡಿ ಎಸ್ ಕರ್ಕಿ ಅವ್ರದ್ದು ಬರ್ತದೆ. ಕನ್ನಡ ಛಂದೋ ವಿಕಾಸ ಅಂಥೇಳಿ. ಮತ್ತು ಛಂದಸ್ಸಿನ ಬಗ್ಗೆ ಸಾಕಷ್ಟು ತರಗತಿಗಳು ಕೂಡ ನಿಮ್ಗೆ ಯೂಟ್ಯೂಬ್ನಲ್ಲಿ ಸಿಗ್ತವೆ. ನಾನು ಕೂಡ ಇದ್ರ ಬಗ್ಗೆ ತರಗತಿಯನ್ನು ಮಾಡಿರ್ತೀನಿ. ಆಮೇಲೆ ಅಲಂಕಾರ, ಇಲ್ಲಿ ಛಂದಸ್ಸಿನ ಜೊತೆಯಲ್ಲಿ ಅಲಂಕಾರ ಇದೆ. ಅಲಂಕಾರದಂದ್ರೆ ಕಾವ್ಯದ ಸೌಂದರ್ಯ ಹೆಚ್ಚಿಸುವಂತ ಹೇಳ್ತೀವಲ್ಲ, ಅದರಲ್ಲಿ ಶಬ್ದ ಅಲಂಕಾರ, ಅರ್ಥ ಅಲಂಕಾರ ಬರ್ತವೆ. ಪ್ರಾಸ ಅಂದ್ರೇನು, ಪ್ರಾಸದಲ್ಲಿ ಅನುಪ್ರಾಸ, ಇದರಲ್ಲಿ ಬಹಳ ವಿಧಾವ. ಯಮಕ, ಚಿತ್ರಕವಿತ್ವ, ಅರ್ಥಾಲಂಕಾರ, ಉಪಮಾ, ರೂಪಕ, ದೀಪಕ, ದೃಷ್ಟಾಂತ, ಇವೆಲ್ಲ ಅಲಂಕಾರದ ಬಗೆಗಳು. ಒಂದೊಂದು ವಾಕ್ಯವನ್ನು ಕೂಡ ಇದು ಯಾವ ಅಲಂಕಾರ ಆತಂದರೆ ಇಲ್ಲಿ ನೀವು ಇಡಿಯಾಗಿ ಕೊನೆಯದಾಗಿ 80-20 ಮಾದರಿಯಲ್ಲಿ 80 ನಿಮಗೆ ಇಡೀ ಕನ್ನಡ ಭಾಷಾ ಚರಿತ್ರೆ, ಛಂದಸ್ಸು, ಕಾವ್ಯ ಮೀಮಾಂಸೆ, ವ್ಯಾಕರಣ, ಅಲಂಕಾರ ಕೇಳಿದ್ರೆ ಇಲ್ಲಿ 20 ಅಂಕಗಳು ನೀವು ಒಬ್ಬ ಶಿಕ್ಷಕರಾಗಿ ಭಾಷಾ ಬೋಧನೆ ಏನು ಕೌಶಲ್ಯಗಳಿವೆಲ್ಲ, ಆಲಿಸುವಿಕೆ, ಓದುವಿಕೆ, ಆ ಕೌಶಲ್ಯಗಳ ಮೇಲೆ BEdನಲ್ಲಿ ಕಲಿತಿರುವಂಥ ಭಾಷಾ ಬೋಧನೆಯ ವಿಧಾನಗಳು, ಗುರಿಗಳು, ಉದ್ದೇಶಗಳು, ಪದ್ಧತಿಗಳು, ಒಬ್ಬ ಭಾಷಾ ಶಿಕ್ಷಕನಾಗಿ ಗಮನಿಸಬೇಕಾಗಿರುವಂಥ ಅಂಶಗಳು ಮತ್ತು ಮೌಲ್ಯಮಾಪನ, ಯಾವ ರೀತಿ ಮೌಲ್ಯಮಾಪನ ಮಾಡಿದ್ರೆ ಸರಿಯಾಗ್ತದೆ, ಇವೆಲ್ಲ ನೋಡ್ರಿ ಅಪ್ಲೈಡ್ ರೀತಿಯಲ್ಲಿ ಈ ಕ್ವಶನ್ಗಳು ಬರ್ತವೆ. ನೀವು BEdನಲ್ಲಿ ಕನ್ನಡ ಭಾಷಾ ಬೋಧನೆ ಅಂಥೇಳಿ ಓದಿದ್ರಿ ಅಂದರೆ ಇವು ಬರ್ತವೆ ಚಟುವಟಿಕೆ ಮಾದರಿಯಲ್ಲಿ. ಹೀಗೆ 80 ಮತ್ತು 20 ಮಾದರಿಯಲ್ಲಿ ಓದಿದ್ರಿ ಅಂದರೆ ನೀವು 6 to 8 ಹೆಚ್ಚು ಸ್ಕೋರ್. GKಯಲ್ಲಿ ಅನ್ನುವಂಥದ್ದು GK ನಿಮ್ಗೆ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಆಗಂಗಿಲ್ಲ. ಯಾಕಂದರೆ ಎಲ್ಲರಿಗೂ ಕೂಡ GK ಕಬ್ಬಿಣದ ಕಡಲಿನೇ, ಎಲ್ಲ ಬಲ್ಲವರಿಲ್ಲ, ಬಲ್ಲವರಿದ್ದು ಬಹಳಿಲ್ಲ ಅಂತಾರಲ್ಲ, ಹಾಗೆ ಸಾಹಿತ್ಯ ಎಲ್ಲರಿಲ್ಲ ಅಂದಂಗೆ GK ಬಲ್ಲವರು ಯಾರೂ ಇಲ್ಲ. ಒಂದು 65-70 ಮಾಡಬೇಕಾದ್ರೆ ತುಂಬ ಕಠಿಣ ಆಗ್ತದೆ. ಹಾಗೆ ನೀವು ಏನು ಸ್ಕೋರ್ ಮಾಡಬೇಕಾಗಿರುವಂಥದ್ದು ಇದೇ 2ನೇ ಪತ್ರಿಕೆಯಲ್ಲಿ ಸ್ಕೋರ್ ಮಾಡಿರಿ ಅಂತ ಹೇಳ್ತಾ, ಇದಿಷ್ಟು ಪಠ್ಯಕ್ರಮದ ಒಂದು ಚರ್ಚೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ನಾನು ಹೆಚ್ಚು ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ. ನೋಡಿ ಸಾಧ್ಯವಾದರೆ ಅದನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.